ನಮ್ಮ ಅಡುಗೆ ವಿಶ್ವಕ್ಕೆ ಬನ್ನಿ. ನಾಳೆಯಿಂದ ದಸರಾ ನವರಾತ್ರಿ ಹಬ್ಬ ಮೊದಲಾಯ್ತು ಅಲ್ಲ ರೀ. ಮೊದಲನೇ ದಿವಸ ಬಾಲಾ ತ್ರಿಪುರ ಸುಂದರಿ ಅಮ್ಮನವರಿಗೆ ಇಷ್ಟವಾದ ಖಾರ ಪೊಂಗಲ್ ಹೇಗೆ ಮಾಡಬೇಕು ತೋರಿಸ್ತೀನಿ ರೀ. ಒಂದು ಬಟ್ಲಲ್ಲಿ 1 ಕಪ್ ಅಕ್ಕಿ ಹಾಕ್ಕೊಳ್ಳಿ, 3/4 ಕಪ್ ಹೆಸರುಬೇಳೆ ಹಾಕ್ಕೊಳ್ಳಿ, ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ಅರ್ಧ ಗಂಟೆ ಕಾಲ ನೆನೆಸಿ. ನೋಡಿ, ಅಕ್ಕಿ ಬೇಳೆ ಚೆನ್ನಾಗಿ ನೆಂದಿದೆ ಅಲ್ವಾ. ಇದನ್ನು ಈಗ ಒಂದು ಜಾಲರಿಯಲ್ಲಿ ಹಾಕ್ಕೊಳ್ಳಿ, ನೀರೆಲ್ಲ ಹೋಗೋವರೆಗೂ ಬಿಡಿ. ಇದನ್ನು ಕುಕ್ಕರಲ್ಲಿ ಹಾಕ್ಕೊಳ್ಳಿ. 6 ಕಪ್ ನೀರು ಹಾಕ್ಕೊಳ್ಳಿ, 1 ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ. 1 ವಿಸಲ್ ಹಾಕ್ಸಿದ್ರೆ ಸಾಕು ರೀ, ಚೆನ್ನಾಗಿ ಬೆಂದೋಗುತ್ತೆ. ಒಂದು ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು ಹಾಕ್ಕೊಳ್ಳಿ. 6 ಹಸಿಮೆಣಸಿನ್ಕಾಯಿನ ಈ ಥರ ಸಣ್ಣದಾಗಿ ಹಚ್ಕೊಳ್ಳಿ. ಸ್ವಲ್ಪ ಶುಂಠಿನ ಹಚ್ಕೊಳ್ಳಿ, ಕರಿಬೇವು ಎಲ್ಲ ಹಾಕ್ಕೊಳ್ಳಿ. ಸ್ವಲ್ಪ ಹೊತ್ತು ಹುರ್ಕೊಳ್ಳಿ. ಸ್ವಲ್ಪ ಗೋಡಂಬಿನ ತುಂಡು ಮಾಡ್ಕೊಂಡು ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಹೊತ್ತು ಹುರ್ಕೊಳ್ಳಿ. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಸ್ವಲ್ಪ ಹೊತ್ತು ಕಲಿಸ್ಕೊಂಡ ನಂತರ ಸ್ಟವ್ ಆಫ್ ಮಾಡಿ. ನೋಡಿ, ಅಕ್ಕಿ ಬೇಳೆ ಚೆನ್ನಾಗಿ ಬೆಂದಿದೆ ಅಲ್ವಾ. ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇದನ್ನೆಲ್ಲ ನಾವು ಮಾಡ್ಕೊಂಡಿರೋ ಒಗ್ಗರಣೆಯಲ್ಲಿ ಹಾಕ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಳ್ಳಿ. ಗಟ್ಟಿ ಆಗಿದೆ ಅನ್ಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಜಾಸ್ತಿ ತೆಳುವಾಗೂ ಅಲ್ಲ, ಜಾಸ್ತಿ ಗಟ್ಟಿಯಾಗೂ ಅಲ್ಲ. ನೋಡಿ, ಈ ಥರ ಇದ್ದರೆ ಸಾಕು ರೀ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ. ಅಷ್ಟೇ, ಎಷ್ಟೋ ಈಸಿಯಾಗಿ ಅಮ್ಮನವರಿಗೆ ಇಷ್ಟವಾದ ಖಾರ ಪೊಂಗಲ್ ರೆಡಿ ಆಯಿತು ರೀ. ನೀವು ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ನಮ್ಮ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೊಸ ರುಚಿಗಳನ್ನು ಅನುಭವಿಸಿ.